ಇಂದು ಜನರೊಂದಿಗೆ ಜನತಾದಳ ಸದಸ್ಯತ್ವದ ನೋಂದಣಿಯ ಈ ಒಂದು ಅಭಿಯಾನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿಗೆ ಮೊದಲನೇ ಸಭೆಗೆ ನಾವೇನು ಕಾಲನ್ನ ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ನೆನೆಸ್ಕೊಳ್ಬೇಕಾಗ್ತದೆ. ಜಿಲ್ಲೆಯ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2018ರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ 7ಕ್ಕೆ 7 ಕ್ಷೇತ್ರದ ಶಾಸಕರನ್ನ ಆಯ್ಕೆಯನ್ನ ಮಾಡಿ ಶಕ್ತಿಯನ್ನ ತಂದುಕೊಟ್ಟಿದ್ರು. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ರಾಷ್ಟ್ರದ ಸೇವೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಕೇಂದ್ರದ ಸಚಿವರಾಗಿ ಇವತ್ತೇನು ಅವ್ರನ್ನ ರಾಜ್ಯದ ಜನತೆ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣಕರ್ತರು ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ತಂದೆ ತಾಯಂದ್ರುಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾತೃ ಜಿಲ್ಲೆಗೆ ನಾವೇನು ಕಾಲನ್ನ ಇಟ್ಟಿದ್ದೇವೆ ಒಂದು ಮೆಂಬರ್ಶಿಪ್ ಡ್ರೈವ್ ಮಾಡ್ತಕ್ಕಂಥದ್ದಕ್ಕೆ. ಈಗಾಗಲೇ ಮದ್ದೂರಿನಲ್ಲಿ ಬಹಳ ಯಶಸ್ವಿಯಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಮತ್ತೆ ಈ ಭಾಗದ ಜನಪ್ರಿಯ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DC ತಮ್ಮಣ್ಣ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿದೆ. 2.25 ವರ್ಷದಿಂದ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್, ಕುಮಾರಣ್ಣ ಅವರಲ್ಲ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ಉಸ್ತುವಾರಿ ಮಂತ್ರಿಗಳು ಹಿರಿಯರಿದ್ದಾರೆ, ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ. ಆದರೆ ಕಳೆದ 2 ವರ್ಷದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ, ಅದರಲ್ಲೂ ಕೃಷಿ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ. ಇವತ್ತು ಒಂದು ಮಾತನ್ನ ಈಗ ತಾನೇ ನಾನು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ತಂಬಾಕು ಬೆಳೆಗಾರರ ಪರಿಸ್ಥಿತಿಗೆ ಜೊತೆಯಲ್ಲಿ ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿಗೆ ಸ್ಪಂದಿಸಿದ್ದು ಇಲ್ಲಿನ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು. ಹಾಗಾಗಿ ಇವತ್ತು ಕುಮಾರಣ್ಣ ಅವ್ರನ್ನ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ ಏನು ಕಳಿಸ್ಕೊಟ್ಟಿದ್ದಾರೆ. ಅವರೇನು ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ, ಆದ್ರೂ ಅವ್ರಿಗೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗದ ಜನತೆ ಮೇಲೆ ಇರ್ತಕ್ಕಂಥ ಕಾಳಜಿ ಯಾವ ಸಂದರ್ಭದಲ್ಲೂ ಕೂಡ ನಾವು ತೋರಿಸಿದ್ದೇವೆ. ಈಗ ಉದಾಹರಣೆಗೆ ವಿಶ್ವವಿದ್ಯಾಲಯಕ್ಕೆ ಅವ್ರದ್ದು ಎಂಥದೋ 25 ಕೋಟಿ ನಾವು ಬಿಡುಗಡೆ ಮಾಡಿದೀವಿ ಅಂದ್ರಲ್ಲ, ಇವತ್ತು ಮೈಶುಗರ್ ಫ್ಯಾಕ್ಟ್ರಿಗೆ, ಮೈಶುಗರ್ ಸ್ಕೂಲ್ಗೆ ಕುಮಾರಣ್ಣ ಅವರು 25 ಕೋಟಿ ಇವತ್ತು CSR ಫಂಡ್ ಇಂದ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೀವಿ. ಹಾಗಾಗಿ ಇಲ್ಲಿ ನಮ್ಮ ರೈತ ಭವನಕ್ಕೆ 4 ಕೋಟಿ ರೂಪಾಯಿ ದುಡ್ಡು ಹಾಕ್ತಾ ಇದೀವಿ. ಇವತ್ತು ರೈತ ಭವನಕ್ಕೆ ಇವತ್ತು ನಾವು ಒಂದು ಗೌರವ ಸಲ್ಲಿಸಬೇಕಾಗ್ತದೆ. ಮಂಡ್ಯದಲ್ಲಿ ಇರ್ತಕ್ಕಂಥ ರೈತ ಭವನಕ್ಕೆ ಮತ್ತೆ ನಮ್ಮ ಎಲ್ಲ ಮಾಜಿ ಶಾಸಕರಿಗೂ ಕೂಡ CSR ಫಂಡ್ ಮೂಲಕ ಅನುದಾನವನ್ನ ಕೊಟ್ಟು ಕ್ಷೇತ್ರದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಹೆಜ್ಜೆನ ಇಟ್ಟಿದ್ದಾರೆ. ಈಗ ಮೇಕೆದಾಟಿನ ನೀರಿನ ವಿಚಾರವಾಗಿ ಯಾರು ಇವತ್ತು ಕಾಂಗ್ರೆಸ್ನ ಪಾಪ ಈ ಪೆನ್ನು ಪೇಪರ್ನ ಉಪಮುಖ್ಯಮಂತ್ರಿಗಳು ಪಾಪ ನಮ್ಮ ನೀರು ನಮ್ಮ ಹಕ್ಕು ಅಂತ ಚುನಾವಣೆ ಪೂರ್ವದಲ್ಲಿ ಪಾಪ ಹೊರಟ್ರಲ್ಲ, ಪಾಪ ಇವತ್ತು INDI ಮೈತ್ರಿಕೂಟದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಯಾವ ಮೈತ್ರಿಕೂಟಕ್ಕಪ್ಪ ಸೇರಿದಾರೆ? ಇವತ್ತು ಯಾರು ಇಟ್ಕೊಂಡಿರೋರು ನಿಮ್ಮನ್ನ? ನಾವು ಬತ್ತೀವಿ, ಬಗೆಹರಿಸ್ಲಿ. ಯಾಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಜನ ಅವ್ರಿಗೆ 136 138 ಜನ ಶಾಸಕರನ್ನ ಕೊಟ್ಟು ಆಶೀರ್ವಾದ ಮಾಡಿಲ್ವೇ? ಜವಾಬ್ದಾರಿ ಅವ್ರಿಗಿಲ್ವಾ? ಕಾಂಗ್ರೆಸ್ನವ್ರು ಇಲ್ವಾ? ಬರೀ ಪೆನ್ನು ಪೇಪರ್ ಯಾತಕ್ಕೆ ಕೊಟ್ಟಿದ್ ನಿಮ್ಗೆ? ಗೀಚಕ್ಕೆ ಯಾತಕಣ್ಣ ಕೊಟ್ರು? ಲೂಟಿ ಮಾಡಕ್ ಕೊಟ್ರ? ಭ್ರಷ್ಟಾಚಾರ ಮಾಡಕ್ ಕೊಟ್ರ? ದುಡ್ಡು ಹೊಡಿಯಕ್ ಕೊಟ್ರ? ಕೊಳ್ಳೆ ಹೊಡಿಯಕ್ ಕೊಟ್ರ? ಪೆನ್ನು ಪೇಪರ್ನ ತಗೊಳ್ಳಿ, ಪೆನ್ನು ಪೇಪರು ಬನ್ನಿ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೀವಿ. ಸರ್, ಒಂದ್ ಕಡೆ GD ದೇವೇಗೌಡರು ಹೇಳ್ತಾರೆ ಪಕ್ಷದಲ್ಲಿ ಸಮಾನತೆ ಇಲ್ಲ, ಬಿಜೆಪಿ ಮತ್ತೆ JDS ನಡುವೆ ಸಮಾನತೆ ಇಲ್ಲ ಅಂತ ಹೇಳ್ತಾರೆ. ಏನ್ ನಿಜ? ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು, ರಾಜ್ಯ ನಾಯಕರು ಒಂದೆಜ್ಜೆ ಮುಂದೋಗಿ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳ ಸಮ್ಮಿಲನ
ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಎಲ್ರಿಗೂ ಅರ್ಥ ಆಗ್ತದೆ. ಈ ರಾಜ್ಯದ ಜನತೆನೂ ಈ ಒಂದು ಮಿತ್ರತ್ವವನ್ನು ಒಪ್ಪಿದ್ದಾರೆ. ನಾವು ಕೂಡ ನಮ್ಮಲ್ಲಿ ಯಾವುದೇ ರೀತಿ ಬಿರುಕಾಗ್ಲಿ, ಯಾವುದೇ ರೀತಿ ಅಪಸ್ವರಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕೋಆರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಎರಡೂ ಪಕ್ಷದ ನಾಯಕರುಗಳು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಕಮಿಟಿ ರಚನೆ ಮಾಡ್ತೇವೆ. ನೋಡಿ, 3 ಸೋಲು ನನ್ನ ರಾಜಕಾರಣದ ಜೀವನದಲ್ಲಿ ಒಂದು ಪರಿಪಕ್ವವಾಗಿ ನಾನು ಯಾವ ರೀತಿ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಆ 3 ಸೋಲು ನನಗೆ ಪಾಠ ಕಲಿಸಿದೆ ಕಣಪ್ಪ. ನಾನೇನು ಇಲ್ಲೇನೋ ಆ 3 ಸೋಲನ್ನ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನನ್ನಲ್ಲಿ ಸ್ಪಷ್ಟತೆ ಇದೆ. ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥದ್ದು, ಜೊತೆಯಲ್ಲಿ ಹೋರಾಟ ಅಂತಕ್ಕಂಥದ್ದು ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ರಕ್ತಗತವಾಗಿ ರೂಢಿಸಿದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹಾಗಾಗಿ ಹೋರಾಟ ಮಾಡ್ತೇವೆ, ಜನಗಳ ಜೊತೆ ಇರ್ತೇವೆ, ಜನಗಳ ಪರ ಧ್ವನಿಯ ಕೆಲಸ ಮಾಡ್ತೇವೆ. ಮುಂದೆ ಜನ ಒಂದಿನ ನಮ್ಗೆ ಆ ಶಕ್ತಿಯನ್ನ ಅವ್ರು ಸೇವೆ ಮಾಡ್ತಕ್ಕಂಥದ್ದಿಗೆ ತುಂಬಿಕೊಡ್ತಾರೆ ಅಂತಕ್ಕಂಥ ಬಯಸಿ ಹೊರಟಿದ್ದೇವೆ. ಈಗ ನವೆಂಬರ್ ಅಲ್ಲಿ ಏನ್ ಬದಲಾವಣೆ ಆಗುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ನೊಂದು 3 ವರ್ಷ ಆದ್ಮೇಲೆ ಕಾಂಗ್ರೆಸ್ನ ಅಂತೂ ಈ ರಾಜ್ಯದಿಂದ ಜನ ಬುಡ ಸಮೇತ ಕಿತ್ತಾಕಿ ತಿರಸ್ಕಾರ ಮಾಡ್ತಕ್ಕಂಥ ದಿನ ಕೂಡ ನೀವು ನೋಡ್ಬೋದು. ಇನ್ನು ನಾನು ನವೆಂಬರ್ ಕತೆ ನನಗೆ ಗೊತ್ತಿಲ್ಲಪ್ಪ. ಅದೆಂಥದ್ದು ಕ್ರಾಂತಿ ಆಯ್ತದೆ ಅಂತಾರೆ. ಕ್ರಾಂತಿ ಮಾಡೋರು ಯಾವತ್ತು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಮಾಡೋದಿಲ್ಲ. ಕ್ರಾಂತಿ ತಾನಾಗ್ತಾನೆ ಆಗಬೇಕು, ಉದ್ಭವ ಆಗಬೇಕು ತಳಮಟ್ಟದಿಂದ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ನಾನು ಈಗಾಗಲೇ ರಾಜ್ಯ ಪ್ರವಾಸ, ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು, ತಾಲೂಕುಗಳಿಗೆ ಈಗಾಗಲೇ ಹೋಗ್ತಾ ಇದ್ದೇನೆ. ಮೊನ್ನೆ ರಾಯಚೂರಿಗೆ ಹೋಗಿ ಬಂದೆ. ರಾಯಚೂರಿನ ನಮ್ಮ ದೇವದುರ್ಗ, ಮಾನ್ವಿ, ಸಿಂಧನೂರು ಈ ರೀತಿ ಅನೇಕ ಕ್ಷೇತ್ರಗಳು ಭೇಟಿ ಕೊಟ್ಟಿದ್ದೆ. ಜನರ ಅಭಿಪ್ರಾಯ, ಜನತಾದಳ ಪಕ್ಷ ಕಮ್ಮಿ ಅವಧಿ ಆಡಳಿತ ಮಾಡಿದ್ರು ಕೂಡ ಆ ಅವಧಿನಲ್ಲಿ ಜನಗಳ ಮನಸ್ಸನ್ನ ಮುಟ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ರು. ಜನತಾದಳ ಪಕ್ಷ ಕುಮಾರಣ್ಣ ಅಂತ ನಾಯಕ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು JDS ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಈ ರಾಜ್ಯದ ಜನತೆಯ ಕಟ್ಟಕಡೆಯ ವ್ಯಕ್ತಿಯ ಭಾವನೆನೂ ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.